ಹೇಮಾವತಿ ಲಿಂಕ್ ಕೆನಾಲ್ ವಿಚಾರಕ್ಕೆ ಬಂದ್ರೆ ಸುಮ್ಮನಿರಲ್ಲ. ಮುಖ್ಯಮಂತ್ರಿ ಆಗಲಿ ರಾಷ್ಟ್ರ ಪ್ರಧಾನಮಂತ್ರಿ ಆಗಲಿ ಸ್ವಾಗತ ಮಾಡ್ತೀವಿ, ನಮ್ದೇನು ವಿರೋಧಿಲ್ಲ. ಆದರೆ ಲಿಂಕ್ ಕ್ಯಾನಲ್ ನೀರು ಕೊಡೋ ಸಮಸ್ಯೆ ಉದ್ಭವಿಸೋದಿಲ್ಲ. ಗೋಲಿಬಾರ್ ಆದ್ರೂ ನಾನು ಬಗ್ಗದಿಲ್ಲ, ಕೀಪ್ ಇನ್ ಯುವರ್ ಮೈಂಡ್. ಗೋಲಿಬಾರ್ ಆದ್ರೂ ನಾನು ಬಗ್ಗದಿಲ್ಲ, ಕೀಪ್ ಇನ್ ಯುವರ್ ಮೈಂಡ್. ನಾನು ಹೇಳಿದ ಪ್ರಧಾನಮಂತ್ರಿ ಅಲ್ಲಿ ಸ್ವಾಗತಿಸ್ತೇನೆ, ನೀರು ಬಿಡೋ ಪ್ರಶ್ನೆ ಬರೋದಿಲ್ಲ. ಅದೇನ್ ಬೇಕಾದ್ರೂ ಆಗ್ಲಿ, ರೈಟ್ ಟು ಫೇಸ್. ಡಿಕೆ ಶಿವಕುಮಾರ್ಗೆ ಖಡಕ್ ಎಚ್ಚರಿಕೆ ಕೊಟ್ಟ ಶಾಸಕ ಕೃಷ್ಣಪ್ಪ. ಯಾರೋ ಕಾಂಗ್ರೆಸ್ ನರ್ಸರ್ಕೊಂಡೆ ಹಂಗಾಡ್ತಾರೆ. ನಾವು ರೈತರ ಪಾರ್ಟಿ, ಜನತಾ ದಳ, ನಾವು ರೈತರ ಬರ ನಿಲ್ಲದೆ, ಏನ್ ಬೇಕಾದ್ರೂ ಆಗಲಿ. ಈ ಜಿಲ್ಲೆ ರೈತನ ಹಣ ಇಟ್ಟು ನೀರು ಕೂಡ ಅವಶ್ಯ ಇಲ್ಲ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಮಾವಿನಹಳ್ಳಿ ಮತ್ತು ಕಡಬ ಹೋಬಳಿಯ ಮೆಳೆಕಲ್ಲಹಳ್ಳಿ ಮತ್ತು ಪೆದ್ದೇನಹಳ್ಳಿ ಗ್ರಾಮಗಳಲ್ಲಿ ಸುಮಾರು 1 ಕೋಟಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಎಂಟಿ ಕೃಷ್ಣಪ್ಪ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಶಾಸಕರು, ಡಿಕೆ ಶಿವಕುಮಾರ್ ಸಿಎಂ ಆದ್ರೂ ಆಗ್ಲಿ, ಪ್ರಧಾನಿಯಾದ್ರೂ ಆಗ್ಲಿ, ಆದ್ರೆ ನಮ್ಮ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಕೂರುವ ಜಾಯಮಾನ ನನ್ನದಲ್ಲ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಲಿಂಕ್ ಕ್ಯಾನಲ್ ಎಲ್ಲಿ ತಗೊಂಡೋಯ್ತು ಅಂತ ಹೇಳ್ಬೇಕಲ್ಲ ನೀವು. ಪ್ಲಸ್ ಚೆಲ್ವಿ ಲಿಂಕ್ ಕ್ಯಾನಲ್ ಯಾವ ಕ್ಷೇತ್ರಕ್ಕೆ ಆಧಾರ್ ಟುಡೇ ಡಿ ಕೆ ಶಿವಕುಮಾರ್ ಡೈಲಿ ಹೇಳ್ತಾರೆ ಕುಡಿಗಲ್ಲು ಕನಕಪುರ ಅಂತ. ಅವ್ರಿಗೆ ಅಲರ್ಟ್ ಆಗಿರೋದು 3.3 TMC ನೀರು ಪ್ಲಸ್ 65 4 TMC. ಈಗ 7.1 TMC ನೀರು ಹೋಗ್ತಾ ಇದೆ. ಎಲ್ಲೆಲ್ಲಿ ಹೋಗುತ್ತೆ ಅಂತ ಹೇಳ. D26 ಮಾಡಿರೋದು ಸಿಎಸ್ಪುರಕ್ಕೆ, ಸ್ವಲ್ಪ ಪಾರ್ಟ್ ಆಫ್ ಬಾಯ್ಸರ ಅಲ್ಲಿ 21 ಕೆರೆ ನೀರು ತುಂಬಿಸ್ತಾರೆ, 2 TMC ನೀರು ಹೋಗ್ತದೆ. D27 11 ಕೆರೆ ನೀರು ತುಂಬಿಸ್ತಾರೆ, ಅಲ್ಲಿ 1 TMC ನೀರು ಹೋಯ್ತು. ಎಷ್ಟಾಯ್ತು? 4 TMC ಆಯ್ತಲ್ಲ. ಜೊತೆಗೆ ಕುಡಿಗಲ್ಗೆ 85 MCFT, ಮಂಗಲ ಕೆರೆಗೆ 65 MCFT, ಇದು ಬಾರ್ಕೋನಹಳ್ಳಿ ಕೆರೆಗೆ 2.4 TMC, 7 TMC ಮೇಲೆ ನೀರು ಹೋಗ್ತದೆ. ಎಲ್ಲಿ ತಗೊಂಡೋಗ್ತೀರ ಅಂತ ಹೇಳ್ಬೇಕಲ್ಲ ನೀವು. ಅದನ್ನು ಹೇಳಿ ಫಸ್ಟು. ರಾಜಕೀಯ ನಾವ್ಯಾಕೆ ಮಾಡೋದ? ಈ ಜಿಲ್ಲೆಯ ರೈತರು 24 ಲಕ್ಷ ಜನ ಇದ್ದಾರೆ. ಅವ್ರ ಹಿತ ಕಾಪಾಡಬೇಕಾದ್ರು ನಾನೊಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಜವಾಬ್ದಾರಿಯಿಂದ ನಾನು ಭಾವಿಸಿದ್ದೇನೆ. ಅದಾಗಿ ಹೋರಾಟ ಮಾಡ್ತೀವಿ. ಅದ್ರ ಬಗ್ಗೆ ಜನಕ್ಕೆ ಅವೇರ್ನೆಸ್ ಮೂಡಬೇಕಲ್ಲ. ಅವೇರ್ನೆಸ್ ಭಾಷಣ ಮಾಡ್ತೀವಿ, ಜನಗಳಿಗೆ ಪರಿವರ್ತನೆ ಮಾಡ್ತೀವಿ, ಹೇಳ್ತೀವಿ, ಇವೆಲ್ಲ ನಡೀತವೆ. ನಡೆಯೋದು ಬೇಡವಾ? ಹೇಮಾವತಿ ನೀರಿಗಾಗಿ ಗೋಲಿಬಾರ್ ಆದ್ರೂ ನಾನು ಬಗ್ಗೋದಿಲ್ಲ, ಕೀಪ್ ಇನ್ ಯುವರ್ ಮೈಂಡ್, ಹೋರಾಟ ಮಾಡಿಯೇ ತೀರ್ತೇನೆ. ಇಡೀ ಜಿಲ್ಲೆಯ ರೈತರ ಬಹುದೊಡ್ಡ ಸಮಸ್ಯೆ ಇದಾಗಿದ್ದು, ಜಿಲ್ಲೆಯ ಜನರನ್ನ ಅಡವಿಟ್ಟು ನೀರು ಕೊಡುವ ಪ್ರಶ್ನೆಯೇ ಉದ್ಭವ ಆಗಲ್ಲ. ಯಾರು ನರಸತ್ತ ಕಾಂಗ್ರೆಸ್ನವರು ಹಾಗೆ ಆಡ್ತಿದ್ದಾರಷ್ಟೇ. ನಮ್ಮದು ರೈತರ ಪಕ್ಷ, ಅದೇನ್ ಬೇಕಾದ್ರೂ ಆಗ್ಲಿ, ಜಿಲ್ಲೆಯ ರೈತರ ಪರವಾಗಿ ನಿಲ್ಲೋದು ಶತಸಿದ್ಧ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರತಿಷ್ಠೆ ತಗೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಂದು ವೇಳೆ ಈಗ ನಡೀತಾ ಇರ್ತಕ್ಕಂಥ ಚರ್ಚೆಯನ್ನು ನಿಜ ಆಗಿ ಮುಖ್ಯಮಂತ್ರಿ ಆದರೆ ರಾಮನಗರಕ್ಕೆ ನೀರು ತಗೊಳ್ಳುವಂಥದ್ದೇನೋ ಆಗ್ತದ? ಮುಖ್ಯಮಂತ್ರಿ ಆಗಲಿ ರಾಷ್ಟ್ರ ಪ್ರಧಾನಮಂತ್ರಿ ಆಗಲಿ ಸ್ವಾಗತ ಮಾಡ್ತೀವಿ, ನಮ್ದೇನು ವಿರೋಧಿಲ್ಲ. ಆದರೆ ಲಿಂಕ್ ಕ್ಯಾನಲ್ ನೀರು ಕೊಡೋ ಸಮಸ್ಯೆ ಉದ್ಭವಿಸೋದಿಲ್ಲ. ಗೋಲಿಬಾರ್ ಆದ್ರೂ ನಾನು ಬಗ್ಗದಿಲ್ಲ, ಕೀಪ್ ಇನ್ ಯುವರ್ ಮೈಂಡ್. ಹೋರಾಟ ಮಾಡೇ ಮಾಡ್ತೀನಿ. ಜನ ಉಳಿಸ್ಕೋಬೇಕಾದ್ರೆ ಬರಬೇಕು. ಈ ಸಮಸ್ಯೆ ಇದೆಯಲ್ಲ, 24 ಲಕ್ಷದ ಈ ಜಿಲ್ಲೆಯ ರೈತರ ಸಮಸ್ಯೆ ನನ್ನೊಬ್ಬಂದಲ್ಲ. ಈ ಜಿಲ್ಲೆಯ ರೈತನ ಹಣ ಇಟ್ಟು ನೀರು ಕೂಡ ಅವಶ್ಯ ಇಲ್ಲ. ಯಾರೋ ಕಾಂಗ್ರೆಸ್ ನರ್ಸರ್ ಮುಂಡೆ ಹಂಗಾಡ್ತಾರೆ. ನಾವು ರೈತರ ಪಾರ್ಟಿ, ಜನತಾ ದಳ, ನಾವು ರೈತರ ಬರ ನಿಲ್ಲದೆ, ಏನ್ ಬೇಕಾದ್ರೂ ಆಗಲಿ. ಅಲ್ಲ, ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಇಲ್ಲಿವರೆಗೂ ಸಿದ್ದರಾಮಯ್ಯರಿದ್ರು, ಒಂದು ವೇಳೆ ಡಿ ಕೆ ಶಿವಕುಮಾರ್ ಸಿಎಂ ಆದರೆ 100% ತಗೊಂಡು ಹೋಗ್ತಾರೆ ರಾಮನಗರಕ್ಕೆ ನೀರು ಅಂತ. ನಾನು ಹೇಳಿದ ಪ್ರಧಾನಮಂತ್ರಿ ಅಲ್ಲಿ ಸ್ವಾಗತಿಸ್ತೇನೆ, ನೀರು ಬಿಡೋ ಪ್ರಶ್ನೆ ಬರೋದಿಲ್ಲ. ಅದೇನ್ ಬೇಕಾದ್ರೂ ಆಗಲಿ, ರೈಟ್ ಟು ಫೇಸ್. ಏನು ಅರೆಸ್ಟ್ ಮಾಡ್ತಾರೆ, ಮಾಡ್ಕೊಂಡು ಹೋಗ್ಲಿ. ಜಿಲ್ಲೆಯಲ್ಲಿ ಕೃಷ್ಣ ನಮ್ಮ ಕೆಲಸ ಅಲ್ಲ. ನನಗೆ ಓಟ್ ಆಗಿರೋ ಜನ ಇವ್ರ ಪರ ನಿಲ್ಬೇಕಂತ ನನ್ನ ಜವಾಬ್ದಾರಿ. ಬಿಕ್ಕಿದ ಕಟ್ಕೊಂಡು ನನಗೇನೋ ಬೇಕು. ಇನ್ನು ಇದೇ ವೇಳೆ ಸಿಎಸ್ಪುರ ಜೆಡಿಎಸ್ ಹೋಬಳಿ ಘಟಕದ ಅಧ್ಯಕ್ಷ ಜಗದೀಶ್ ಸೇರಿದಂತೆ ಮುಖಂಡರಾದ ಬೋರಪ್ಪನಹಳ್ಳಿ ಕುಮಾರ್, ರಾಮಣ್ಣ, ಲಕ್ಷ್ಮಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.